ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಇವತ್ತು ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಗೆ ನೋಡಿ ಫ್ರೆಂಡ್ಸ್, ನಾನು ಇವಾಗ ಊರಿಗೆ ಹೋಗ್ತಾ ಇದ್ದೀನಿ. ಊರಿಗಂದರೆ ನಮ್ಮ ತಂಗಿ ಊರಿಗೆ ಹೋಗಬೇಕಂತ ಭಾಳ ಕರಿತದಾಳೆ. ರಜೆ ಬಂತು, ಹೋಗೇ ಇಲ್ಲ ನೀನು ಎಲ್ಲಿಗೂ, ಬಾ ಒಂದು 4 ದಿನ ಇಲ್ಲಿ ಅಂತ ತುಂಬಾ ಕರಿತದಾಳೆ ಚಿಕ್ಕವಳು. ಅದಕ್ಕೆ ಇವಾಗ ನಾನು ಚಿಟ್ಟೂರಿಗೆ ಹೋಗ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ರೆಡಿ ಆಗಿದ್ದೀನಿ. ಇವಾಗ ಸಮೀರ್ ಬರಲ್ಲ ಅಂತ ಹೇಳ್ತಿದ್ದಾನೆ. ಅದಕ್ಕೆ ಏನು ಮಾಡ್ತಾನೋ ಗೊತ್ತಿಲ್ಲ, ಬರ್ತಾನೋ ಇಲ್ಲೋ. ನಾನಂತೂ ಎಲ್ಲ ಕೆಲಸ ಮುಗಿಸಿ ಎಲ್ಲ ಆಯಿತು. ಈಗ ಸಂಜೆ 4:15 ಆಗಿದೆ. ಇವಾಗ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ನಮ್ಮ ತಂಗಿ ಕೂಡ ಅಲ್ಲಿವರೆಗೂ ಬರ್ತಾಳಂತೆ. ಅಲ್ಲಿ ಬಸ್ ಸ್ಟ್ಯಾಂಡ್ ಇಳಿದು ನಡ್ಕೊಂಡು ಹೋಗಬೇಕು ಫ್ರೆಂಡ್ಸ್, 1-2-3 ಕಿಲೋಮೀಟ್ರ್ ದೂರ. ಅದಕ್ಕೆ ನಾನು ಅಲ್ಲಿವರೆಗೂ ಬರ್ತೀನಿ ಬಾ ಅಂತ ಹೇಳ್ತಿದ್ದಾಳೆ. ಅದಕ್ಕೆ ನೋಡಿ ನಾನು ಇವಾಗ ಹೋಗ್ತಿದ್ದೀನಿ ಫ್ರೆಂಡ್ಸ್. ಇವಾಗ ಬ್ಯಾಗ್ ಇದ್ದಾವೆ, ಅದನ್ನೇ ತಗೊಂಡು ಅಲ್ಲಿ ಬಸ್ ಸ್ಟಾಪಿಗೆ ಇಳಿದ್ರೆ ಸಾಕು, ಅವ್ರು ಬಂದುಬಿಡ್ತಾರೆ. ಹಾಗೆ ನೋಡಿ ಫ್ರೆಂಡ್ಸ್, ಹೋಗಿ 1-2-3 ದಿನ ಇದ್ದು ಬರೋಣ ಅಂತ. ಯಾಕಂದರೆ ಶಾಲೆನೇ ರಜೆ ಕೊಟ್ಟಿದ್ದು, ರಜೆನೇ ಮುಗಿದೋಯ್ತು ಫ್ರೆಂಡ್. ನಾನು ಎಲ್ಲೂ ಹೋಗೋಕ್ಕಾಗಿಲ್ಲ. ಹಿಂಗೆ ಮಾಡ್ಕೊತ ನಾನು ಪೂರ್ತಿ ರಜೆನೇ ಕಳೆದ್ಬಿಟ್ಟೆ. ಈ ಬಾರಿ ಮಾತ್ರ ಎಲ್ಲೂ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಇವಾಗ ಹೋಗ್ತಿದ್ದೀನಿ ನೋಡಿ ಫ್ರೆಂಡ್ಸ್. ನಾನು ಹೋಗಿ 1-2 ದಿನ ಇದ್ದು ಬರ್ತೀನಿ. ಹಾಗೆ ನಾನು ಇಲ್ಲೆಲ್ಲ ಬ್ಲಾಗ್ ಮಾಡ್ತೀನಿ, ಹಾಗೆ ಹಾಕ್ತೀನಿ. ಚಿಟ್ಟೂರಿನ ವಾತಾವರಣ ಹೇಗಿರುತ್ತೆ ಅಂತ ನೋಡಿ ಫ್ರೆಂಡ್ಸ್. ಹಾಗೆ ಇದರಲ್ಲಿ ಕೂಡ ಎಷ್ಟಾಗುತ್ತೋ ಅಷ್ಟು ನಾನು ವಿಡಿಯೋ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ ನೋಡಿ ಫ್ರೆಂಡ್. ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಹಾಗೆ ನೋಡಿರಿ, ಸಮೀರ ಅಲ್ಲಿ ಬೇರೆ ಹೊಸ ಟಾರ್ಪಲ್ ತಂದು ಕೊಟ್ಟರು. ಅಲ್ಲಿ ತುಂಬ ಸೋರೋದಕ್ಕೆ ನೋಡಿರಿ, ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಬೇರೆ ಟಾರ್ಪಲ್ ತಂದು ಕೊಟ್ಟಿದ್ದಾರೆ. ಅದಕ್ಕಾಗಿ ನೋಡಿರಿ, ಬೆಳಗ್ಗಿಂದ ಬರೀ ಟಾರ್ಪಲ್ಲೇ ಹಾಕ್ತಿದ್ದಾನೆ. ಏನು ಸೋರ್ತಾ ಇತ್ರಿ ಮನೆ. ಇವಾಗ ರಿಪೇರಿ ಮಾಡಿಸೋದೇನು ಮತ್ತು ತುಂಬ ದುಡ್ಡು ಖರ್ಚಾಗುತ್ತೆ. ಮನೆ ಕಟ್ಟಬೇಕು ಫ್ರೆಂಡ್ಸ್ ನಾವು ಏನಾದರೂ ಕಷ್ಟಪಟ್ಟು. ಯಾಕಂದರೆ ನಾವು ಇಲ್ಲಿ ತುಂಬ ಕಿರಿಕಿದೆ ನಮಗೆ. ಮನೆ ಮುಂದ್ಗಡೆನೂ ಆ ಕಡೆ ಈ ಗೋಡೆ ಅಷ್ಟೇ ನಮಗೆ ಜಾಗ, ಈ ಕಡೆನೂ ಬೇರೆಯವ್ರದ್ದೇ. ಈ ಮನೆ ಅಷ್ಟೇ ನಿಂತಿರೋದು ನೋಡ್ರಿ, ತುಂಬಾ ಕಿರಿಕಿದೆ ನಮಗೆ. ಇಲ್ಲಿ ಒಂಥರ ತುಂಬ ಹಿಂಸೆ ಆಗಿದೆ ಫ್ರೆಂಡ್ಸ್. ಅದಕ್ಕಾಗಿ ಎಲ್ಲಾದರೂ ಮನೆ ಕಟ್ಟಬೇಕು. ಅದಕ್ಕಾಗಿ ನಾವು ಏನು ಮನೆದು ಟಚ್ ಮಾಡ್ತಾ ಇಲ್ಲ. ಹಿಂದ್ಗಡೆನೂ ತುಂಬ ಕೆರೆ ಇರೋದ್ರಿಂದ ಹಿಂದ್ಗಡೆನೂ ತುಂಬ ಕಷ್ಟ ಇದೆ. ಅದಕ್ಕೆ ಮಧ್ಯೆ 1-2 ರೂಮಲ್ಲಿ ಜೀವನ ಮಾಡ್ದಂಗೆ ಆಗ್ತಾಯಿದೆ ನಮ್ಮದು. ಅದಕ್ಕೆ ಇವಾಗಂತೂ ಹೆಂಗಾದರೂ ಆಗುತ್ತೆ. ಮುಂದೆ ಸಮೀರನ ಜೀವನ ಹೇಗೆ ಫ್ರೆಂಡ್ಸ್, ನಾವೇನೋ ಹೇಗೆ ದುಡಿದ್ವಿ. ಇವಾಗ ಮಕ್ಕಳೆಲ್ಲ ಕಷ್ಟ ತುಂಬ ಪಟ್ಟು ಬಿಡ್ತಾರೆ. ಮುಂದೆ ಅವ್ರದ್ದು ಯೋಚನೆ ಮಾಡಬೇಕಲ್ಲ ನಾವು. ಅದಕ್ಕಾಗಿ ನೋಡಿ ಎಲ್ಲಾದರೂ ಮನೆ ಕಟ್ಟಲೇಬೇಕಂತ ನಮ್ಮ ಪ್ರಯತ್ನ ತುಂಬ ನಡೀತಾ ಇದೆ. ದೇವರು ಅಷ್ಟೇ ಪ್ರಯತ್ನಕ್ಕೆ ಪ್ರತಿಫಲ ಕೊಡಬೇಕು ನೋಡಿ. ಅದಕ್ಕಾಗಿ 2 ವರ್ಷದಿಂದ ನಾವು ಮನೆ ಮೇಲೆ ಟಾರ್ಪಲ್ ಹಾಕ್ಕೊಂಡೆ ನಾವು ಸೋರೋದೆಲ್ಲ ನಿಲ್ಲಿಸ್ಕೊಂಡು ಜೀವನ ಮಾಡ್ತಿದ್ದೀವಿ ಫ್ರೆಂಡ್ಸ್. ನೋಡಿ, ಇವತ್ತು ಬೆಳಗ್ಗೆ ಹೊಸ ಟಾರ್ಪಲ್ ತಂದು ಕೊಟ್ಟಿದ್ದಾರೆ. ಅದನ್ನೆಲ್ಲ ಫುಲ್ ಕವರ್ ಮಾಡ್ತಿದ್ದಾನೆ ಸಮೀರ. ಇಷ್ಟೊಂದು ಕಷ್ಟ, ನಾವು ತುಂಬ ಕಷ್ಟಪಡ್ತಾ ಇದ್ದೀವಿ ನೋಡಿ. ಇವೆಲ್ಲ ಟಾರ್ಪಲ್ ಎಲ್ಲ ಗೋಡೆ ಎಲ್ಲ ಸೋರುತ್ತೆ. ಅದಕ್ಕೆ ಗೋಡೆಗಳಿಗೆಲ್ಲ ಟಾರ್ಪಲ್ ಕಟ್ಟಿದ್ದೇವೆ ನೋಡಿ ಫ್ರೆಂಡ್ಸ್. ನಾವು ಈ ಥರ ಇದೆ ನಮ್ಮದು ನೋಡಿ. ಎಲ್ಲ ಬೀರೆ ಬಂದಿದೆ ಇವೆಲ್ಲ ಗೋಡೆಗಳು. ಅದಕ್ಕೆ ನಾವು ಎಲ್ಲಾದರೂ ಮನೆ ಕಟ್ಟಲೇಬೇಕು ಫ್ರೆಂಡ್ಸ್. ತುಂಬ ಕಷ್ಟಪಡ್ತಿದ್ದೇವೆ ನಾವು ಮನೆ ಕಟ್ಟಲಿಕ್ಕೆ. ನೋಡೋಣ ಯಾವಾಗ ದೇವ್ರು ಕೂಡಿಸಿ ಇದು ಮಾಡ್ತಾನೋ ನೋಡೋಣ. ನೋಡಿರಿ, ನಾನಂತೂ ಇವಾಗ ಊರಿಗೆ ಹೊಂಟೆ. ಈಗ ನೋಡಿರಿ, ಕುರಿ, ಪಾರಿವಾಳ, ಗಿಳಿಗಳು, ಕಾಮಿ, ಆಮೇಲೆ ನಾಯಿ, ಇವೆಲ್ಲ ತುಂಬ ಕಷ್ಟ ಆಗುತ್ತೆ ನೋಡಿ. ನಾಯಿ ಅಲ್ಲೆಲ್ಲಾರ ಹೋಗಿ ಏನಾದರೂ ತಿನ್ಬೋದು ಹೇಳಿ. ಬೆಕ್ಕು ಕೂಡ ಬೆಕ್ಕುದು ಪ್ರಾಬ್ಲಮ್ ಇಲ್ಲ ಬಿಡಿ, ಆ ಕಡೆ ಈ ಕಡೆ ಹೋಗುತ್ತೆ, ಏನಾದರೂ ತಿನ್ಬರ್ಬೋದು. ಆಮೇಲೆ ಕುರಿಗಳಿಗೂ ಬಿಡ್ರಿ, ಯಾರಾದರೂ ಬೆಳಗ್ಗೆ ಆಗಲಿ ನಮ್ಮ ಮನೆಯಲ್ಲಿ ಕಟ್ಟಿ ಹೋದರೆ ಮಧ್ಯಾಹ್ನ ಮತ್ತು ಊಟಕ್ಕೂ ಟೈಮಿಗೆ ಬರ್ತಾರಲ್ಲ, ಆ ಟೈಮಿಗೆ ಬಂದು ಮತ್ತೆ ಕಟ್ಟಿ ಹೋಗ್ತಾರೆ, ಮತ್ತು ಸಂಜೆ ಬರ್ತಾರೆ. ಅದ್ರದ್ದು ಹೆಂಗಾದರೂ ಆಗುತ್ತೆ 1-4 ದಿನ. ಈ ಪಾರಿವಾಳದ ಕಷ್ಟ ಇದೆ. ಅವು ಹಾರು ಹೋಗಿಬಿಟ್ರೆ ಮಧ್ಯಾಹ್ನ ಬರ್ತವೆ, ಮಧ್ಯಾಹ್ನ ಹೋದರೆ ಸಂಜೆ ಬರ್ತವೆ ಫ್ರೆಂಡ್ಸ್. ಅವ್ರಿಗೆ ಕರೆಕ್ಟಾಗಿ ಮುಚ್ಚಬೇಕು. ಇಲ್ಲ ಅಂದರೆ ಮೇಲ್ಗಡೆ ಅವು ಇವು ಗಿಡ ಅವೇನೋ ಅಂತಾರಲ್ಲ, ಹದ್ದು ಅವು ಇವು ಹಿಡಿದು ಬಿಡ್ತವೆ ಪಾರಿವಾಳಕ್ಕೆ. ಅದಕ್ಕಾಗಿ ತುಂಬ ಕಷ್ಟ ನೋಡ್ರಿ. ಪಾರಿವಾಳ ಒಂದು ಮಾಡ್ಕೊಬಿಟ್ಟ ಹುಡುಗ. ಅದಕ್ಕೆ ಹುಡುಗ ಬರೋಕ್ಕೆ ಹಿಂದೆ ಮುಂದೆ ನೋಡೋಕೆ ಕುಂತೈತೆ. ನಾನೇನು ಮಾಡಲಿ, ಪಾರಿವಾಳ ಇದ್ದಾವೆ ಅಂತ ಪಾರಿವಾಳ ನೋಡ್ಕೊಂಡು ಕುಂತಿದ್ದೆ. ಆ ಗಿಳಿ ಬಿಡಿ ಬೇಕಿದ್ರೆ ತಗೊಂಡು ಹೋಗ್ಬೋದು. ಗಿಳಿನ ತಗೊಂಡು ಹೋದರೆ ಅಲ್ಲಿ ಹೆಂಗಾದರೂ ಮಾಡ್ಬೋದು ಬಿಡಿ. ಗಿಳಿ ಮಾತ್ರ ಈ ಪಾರಿವಾಳದ್ದೇ ತುಂಬ ಹಿಂಸೆ ಆಗಿದೆ ನೋಡ್ರಿ. ಆ ಪಾರಿವಾಳ ತಂದರ ಮನೇಲಿ ಬಿಡು ಅಂತ ಅಂದರೆ ತಗೊಂಡೋಗಿ ಬಿಡ್ತಾನೂ ಇಲ್ಲ ಈ ಹುಡುಗ. ಏನು ಮಾಡ್ಕೊತಾನೋ ಗೊತ್ತಿಲ್ಲ ನೋಡಿ ಫ್ರೆಂಡ್ಸ್. ನನಗಂತೂ ಎಲ್ಲ ಸಾಕಿದ ಮೇಲೆ ಇಷ್ಟು ಹಿಂಸೆ ಆಗಿದೆ.
ನಮ್ಮ ಮನೆಯವ್ರು ಅದಕ್ಕೆ ನನಗೆ ಬೈದ್ಬಿಟ್ರು, ಆ ಕುರಿ ಮಾರ್ತೀನಿ ಅಂದರೆ ಮಾರಕ್ಕೆ ಕೊಡ್ತಾ ಇಲ್ಲ, ನೀನು ಇಟ್ಕೊಂಡಿದೀಯಾ ಹೆಂಗೆ, ಮುಂದೆ ಎಲ್ಲೂ ಹೋಗಂಗಿಲ್ಲ ಬರೋಂಗಿಲ್ಲ ಅಂತ ನಮ್ಮ ಮನೆಯವ್ರು ಬೈತಾ ಇದ್ದಾರೆ. ನಾವೇನು ಊರಿಗೆ ಹೋಗ್ತಾನೇ ಇಲ್ಲ, ಏನೋ ವರ್ಷದಲ್ಲಿ ಒಂದು ನಾವು 2-3 ಸತಿ ಅಷ್ಟೇ ಹೋಗೋದು, ಪದೇ ಪದೇ ಹೋಗಲ್ಲ. ಮಾಡ್ಕೊಂಡ್ರೆ ಕಷ್ಟ ಇದೆಯಲ್ಲ, ಏನಾದರೂ ಆಗ್ಬೋದು ಅಂತ ಹೇಳ್ತಿದ್ದೀನಿ ಫ್ರೆಂಡ್ಸ್ ನಾನು ಕೂಡ. ನೋಡ್ರಿ ಫ್ರೆಂಡ್ಸ್, ಮಳೆ ಬರೋದಕ್ಕೆ ಇಲ್ಲಿ ಬಂದು ಅಂಗಡಿ ಹತ್ರ ನಿಂತ್ಕೊಬಿಟ್ಟಿದ್ದೀನಿ ನೋಡ್ರಿ. ನಾನಂತೂ ತುಂಬ ಅಂದ್ರೆ ತುಂಬ ಮಳೆ ರೀ, ಸಿಕ್ಕಾಪಟ್ಟೆ ಮಳೆ ನೋಡ್ರಿ. ಇಲ್ಲಿ ಬೇಕತ್ರಿ ಮಳೆ ನೋಡ್ರಿ, ಎಷ್ಟು ಮಳೆ ಬರ್ತಾ ಇದೆ. ನಾನು ಬಂದು ಸಿಕ್ಕಾಬಿಟ್ಟೆ ರೀ, ಇಲ್ಲಿ ಸಿಕ್ಕಾಪಟ್ಟೆ ಮಳೆ ನೋಡ್ರಿ ಫ್ರೆಂಡ್ಸ್. ನೋಡ್ರಿ ಹೆಂಗೆ ಹೊಡಿತಾ ಇದೆ ಅಂತ ಮಳೆ, ಹುಡುಗು ಸಿಡ್ಲು ಎಲ್ಲ ನೋಡ್ರಿ. ನೋಡ್ರಿ ಒಂದು ಅಂಗಡಿ ಹತ್ರ ಬಂದು ಕುತ್ಕೊಬಿಟ್ಟಿದೆ ನೋಡ್ರಿ. ಅಲ್ಲಿ ಕೂಡ ನಮ್ಮ ಬಾವ ಬಂದು ಕರ್ಕೊಂಡು ಹೋಗಿ ಅವರು ಕೂಡ ಮಳೆ ಬರ್ತಾ ಇದೆ ನೋಡ್ರಿ. ನೋಡ್ರಿ ಮಳೆ ಇನ್ನೂ ಕಡಿಮೆ ಆಗಿಲ್ಲ ನೋಡ್ರಿ, ಇನ್ನೂ ಹೊಡಿತಾ ಇದೆ. ಇವಾಗ ಸ್ವಲ್ಪ ಕಡಿಮೆ ಆಗಿತ್ತು ನೋಡ್ರಿ ಫ್ರೆಂಡ್ಸ್. ಇವಾಗ ಬಂದು ಕುಂತ್ವಿ ನೋಡ್ರಿ ಇವ್ರ ಮನೆಗೆ ನಾವು. ನೋಡ್ರಿ ಮಳೆಗೆ ಬಂದು ಸಿಕ್ಕೊಂಡು ಬ್ಯಾಡ್ರಿ ಇವತ್ತು ಪಜೀತಿ. ನಮ್ಮ ಭಾವರು ಬಂದು ಕರ್ಕೊಂಡು ಬಂದರು ರೀ. ಇವಾಗ ಬಂದು ಕುತ್ಕೊಂಡ್ವಿ. ಬಂದು ಕುತ್ಕೊಂಡು ಊಟಕ್ಕೆ ತೆಗ್ದಿದ್ದಾಳೆ ನಮ್ಮ ಹುಡುಗಿ. ಊಟ ಮಾಡಕ್ಕೆ ಕುಂತು ಎಲ್ಲ ಮಳೆ ಅಂತೂ ಇವತ್ತು ಸಿಕ್ಕೊಂಡು ಏನಾಗ್ಬೇಕಾಗ್ಬಿಟ್ಟು ನೋಡ್ರಿ. ಊರಿಗೆ ಬರೋ ಮಟ್ಟ ಏನೂ ಆಗಲಿಲ್ಲ ರೀ. ಬಂದು ಅರ್ಧ ದಾರಿಗೆಲ್ಲ ಮಳೆ ಬಂದು ಸಿಕ್ಕಾಬಿಟ್ಟಿವಿ ನೋಡ್ರಿ. ಬಂದು ಒಂದು ಅಂಗಡಿ ಹತ್ರ ನಿಂತ್ಕೊಂಡು ಪಾಪ ಆ ಅಂಗಡಿ ಅಜ್ಜನೂ ಕೂತ್ಕೊಳ್ಳವ ಅಂತ ನಮ್ಮ ಭಾವರು ಸ್ವಲ್ಪ ಬರೋದು ಲೇಟ್ ಆಯ್ತು. ಅವರಿಗೂ ಮಳೆ ಬಂತಲ್ಲ, ಅದಕ್ಕೆ ಅಲ್ಲಿಂದ ಬಂದು ಮತ್ತೆ ರಸ್ತೆ ಎಲ್ಲ ಹೆಂಗೆ ಬರ್ತಾರ್ರಿ ಅವರು ನೆನೆಸ್ಕೊಂಡು, ಅದಕ್ಕೆ ನಾನೇ ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಆಮೇಲೆ ಬಂದು ಕರ್ಕೊಂಡು ಬಂದರು. ಏನ್ರಿ ಮಳೆ ಇನ್ನೂ ಬಿಟ್ಟಿಲ್ಲ ನೋಡ್ರಿ. ಇಲ್ಲಿ ಫುಲ್ ಮಳೆ ಅಂದರೆ ಅಷ್ಟು ಮಳೆ ಆಗಿದೆ. ಇವಾಗ ಆರಾಮಾಗಿ ಕೂತ್ಕೊಂಡು ಇವಾಗ ಸ್ವಲ್ಪ ಊಟ ಮಾಡ್ತಾಯಿದ್ದೇವೆ ನೋಡ್ರಿ. ನಾನು ನೋಡ್ರಿ ಇಲ್ಲಿ ಬಂದ ತಕ್ಷಣ ಊಟಕ್ಕೆ ತೆಗ್ದಿದ್ದಾಳೆ ನೋಡ್ರಿ. ಸ್ವಲ್ಪ ಅನ್ನ ಹಾಕು ಅಂದೆ, ನಾನು ಬೇಡ ಜಾಸ್ತಿ ಅಂತ. ಇಲ್ಲಿ ಪಾಯಸನೂ ಇದೆ ನೋಡ್ರಿ. ಇಲ್ಲಿ ಬೇಳೆ ಸಾರಿದು ನೋಡ್ರಿ, ಉಪ್ಪಿನಕಾಯಿ, ಆಮೇಲೆ ನೋಡ್ರಿ ಅಲ್ಲಿ ಮೀನು ಸಾರೆಲ್ಲ ತೆಗ್ದಿಟ್ಟಿದ್ದಾಳೆ ತಿನ್ನೋಕ್ಕಾಗಿ. ಊಟ ಮಾಡ್ಬೇಕಂತ ಇವಾಗ. ಸಮೀರ ಬಂದಿಲ್ರಿ, ಸಮೀರ ಮನೇಲಿದ್ದಾನೆ. ಸಮೀರಿಗೆ ಪಾರಿವಾಳ ಹಿಡ್ಕೊಂಡು ಕೂತ್ಕೊಬಿಟ್ಟಿದ್ದಾನ್ರಿ. ಪಾರಿವಾಳ ಇದ್ದಕ್ಕೆ ಇರಲಿ, ಪಾರಿವಾಳ ಮೊಟ್ಟೆ ಇಟ್ಟಿದ್ದಾವೆ ಹಾಗೆ ಹಿಂಗೆ ಅಂದ್ಕೊಂಡು ಪಾರಿವಾಳದ ಮೊಟ್ಟೆ ಹಿಡ್ಕೊಂಡು ಮನೇಲಿ ಕುಂತಾನ್ರಿ ಸಮೀರ. ಮೊಟ್ಟೆ ಹಿಡ್ಕೊಂಡು ಕುಂತ್ಕೊಬಿಟ್ಟ ನೋಡ್ರಿ. ಬರಲಿಲ್ಲ, ಅದಕ್ಕೆ ನಾನು ಒಬ್ಬಳೇ ಬಂದುಬಿಟ್ಟೆ ಊರಿಗೆ. ಏನು ಮಾಡ್ತೀರಿ ಮತ್ತೆ, ನಮಗೂ ಶಾಲೆ ಬರುತ್ತಲ್ಲ, ಅದಕ್ಕೆ ಬಂದ್ವಿ ನೋಡ್ರಿ ನಾವು. ಅಹ್ಮದ್ ರಜಾ ಊಟ ಮಾಡಕ್ಕೆ ಕುಂತ ನೋಡ್ರಿ. ಚಂಡೆ ವ್ಯವಸ್ಥಾನೇ ಇಲ್ಲ ಮೇಲಕ್ಕೆ. ಅಹ್ಮದ್ ರಜಾ, ಐಮೋ ಏನು ಊಟ ಮಾಡಕ್ಕೆ ಕುಂತೀಯ? ಏನು ಪಲ್ಯ? ಎಂಥ ಪಲ್ಯ? ಅಹ್ಮದ್ ರಜಾ ನೋಡ್ರಿ ಇವನು.